ನಟ ದರ್ಶನ್ಗೆ ರಾಜಾತಿಥ್ಯದ ವಿಚಾರ ಕೇವಲ ಸಾರ್ವಜನಿಕ ವಲಯದಲ್ಲಿ ಮಾತ್ರ ಅಲ್ಲ, ರಾಜಕೀಯ ವಲಯದಲ್ಲೂ ಕೂಡ ಸಂಚಲನ ಸೃಷ್ಟಿ ಮಾಡಿಬಿಟ್ಟಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ವಿಪಕ್ಷಗಳು ಸರ್ಕಾರದ ವಿರುದ್ಧ ಕಿಡಿಕಾರಿವೆ. ಆದ್ರೆ ಸಚಿವರು ಇದರಲ್ಲಿ ಯಾರನ್ನೂ ರಕ್ಷಿಸುವ ಮಾತೇ ಇಲ್ಲ ಅಂತ ವಿಪಕ್ಷಗಳ ಆರೋಪಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಫೋಟೋ ತೆಗಿಯಕ್ಕೆ ಮೊಬೈಲ್ ಎಲ್ಲಿಂದ ಬಂತು? ಪರಮೇಶ್ವರ ಕೇಳ್ತೀನಿ, ಹೈಟೆಕ್ ಇದೇನಾ ಅವ್ರದ್ದು? ಕಾರಾಗೃಹ ಡಿಜಿಪಿ ಅವರು ಈಗ ಎನ್ಕ್ವೈರಿ ಮಾಡ್ತಾರೆ. ಇಷ್ಟು ದಿವಸ ಏನ್ ಮಾಡ್ತಾ ಇದ್ದಾರೆ ನೀವು? ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದ ದರ್ಶನ್ ರಾಜಾತಿಥ್ಯ. ಸರ್ಕಾರದ ವಿರುದ್ಧ ವಿಪಕ್ಷಗಳಿಗೆ ಸಿಕ್ಕಿತ ಮತ್ತೊಂದು ಅಸ್ತ್ರ. ರಾಜಕೀಯ ರಂಗಕ್ಕೂ ಚಿತ್ರರಂಗಕ್ಕೂ ಒಂದ್ ರೀತಿ ಬಿಡಿಸಲಾಗದ ನಂಟು. ಸಾರ್ವಜನಿಕ ಕ್ಷೇತ್ರದಲ್ಲಿ ಈ ಎರಡೂ ವಲಯಗಳು ಬಹಳ ಬೇಗ ಗಮನ ಸೆಳೆಯುತ್ತವೆ. ಇಷ್ಟಿನ ರಾಜ್ಯ ಸರ್ಕಾರದ ವಿರುದ್ಧ ಮುಡಾ ಅಸ್ತ್ರ, ವಾಲ್ಮೀಕಿ ಅಸ್ತ್ರ ಪ್ರಯೋಗಿಸಿದ್ದ ಕಮಲ ದಳ ಮೈತ್ರಿ ಪಡೆಗೆ ಇದೀಗ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಜೈಲಲ್ಲಿ ದರ್ಶನ್ ರಾಜಾತಿಥ್ಯ ಕಳ್ಳಾಟ ಬಯಲಾಗ್ತಾ ಇದ್ದ ಹಾಗೆ ಇತ್ತ ರಾಜಕೀಯ ಕೆಸರ ಚಾಟವೂ ಶುರುವಾಗಿದೆ. ದರ್ಶನ್ ರಾಜಾತಿಥ್ಯ ವಿಚಾರ ಇಟ್ಕೊಂಡು ಸರ್ಕಾರಕ್ಕೆ ಮುಜುಗರ ಉಂಟು ಮಾಡೋಕೆ ವಿಪಕ್ಷಗಳು ಮುಂದಾಗಿವೆ. ಈ ಹಿಂದೆ ಉಪಮುಖ್ಯಮಂತ್ರಿಗಳು ಜೈಲಿನಲ್ಲಿ ನಡೀತಾ ಇದ್ದ ಅಕ್ರಮಗಳಿಗೆ ಬ್ರೇಕ್ ಹಾಕಿದ್ದೇವೆ ಎಂದಿದ್ರು. ಇಷ್ಟೆಲ್ಲ ಆದ್ಮೇಲೆ ಫೋಟೋ ತೆಗೆಯೋಕೆ ಫೋನ್ ಎಲ್ಲಿಂದ ಬಂತು? ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದ್ದು ರಾಜ್ಯದಲ್ಲಿ ಸರ್ಕಾರ ಇರುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಈ ಫೋಟೋ ತೆಗಿಯಕ್ಕೆ ಮೊಬೈಲ್ ಎಲ್ಲಿಂದ ಬಂತು? ಫೋಟೋ ತೆಗಿಯಕ್ಕೆ ಮೊಬೈಲ್ ಎಲ್ಲಿಂದ ಬಂತು? ಅದು ದೊಡ್ಡ ಪ್ರಶ್ನೆ. ಮತ್ತೆ ಅಲ್ಲಿ ಆ ಥರ ರಾಜಾವರಾಶವಾಗಿ ಕಾಫಿ, ತಿಂಡಿ, ಸಿಗರೇಟು ಇವೆಲ್ಲ ಕೊಡೋವಂಥದ್ದು ಏನು ಆಗ್ತಾ ಇದೆ, ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ಸರ್ಕಾರದ ವಿರುದ್ಧ ಕೇಂದ್ರ ಸಚಿವರಿಂದಲೂ ವಾಗ್ದಾಳಿ. ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಪ್ರಹ್ಲಾದ್ ಜೋಶಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೊದಲಿನಿಂದಾನೂ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಖೈದಿಗಳಿಗೆ ಪಂಚತಾರ ವ್ಯವಸ್ಥೆ ಇದೆ. ಆದ್ರೀಗ ದರ್ಶನ್ ಮೂಲಕ ಪ್ರಚಾರಕ್ಕೆ ಬಂದಿದೆ ಅಂತ ಹೇಳಿ ದಳಪತಿ ಟಾಂಗ್ ನೀಡಿದ್ದಾರೆ. ಇನ್ನು ಪ್ರಹ್ಲಾದ್ ಜೋಶಿ ಮಾತನಾಡಿ, ಉದ್ದೇಶಪೂರ್ವಕವಾಗಿಯೇ ಫೋಟೋನ ಬಿಡುಗಡೆ ಮಾಡಲಾಗಿದೆ. ಇದು ಸಾಕ್ಷಿದಾರರನ್ನ ಹೆದರಿಸುವ ತಂತ್ರ. ಇದರಲ್ಲಿ ಸರ್ಕಾರದ ವೈಫಲ್ಯತೆ ಇದೆ ಅಂತ ಹೇಳಿ ಆರೋಪಿಸಿದ್ದಾರೆ. ಸರ್ಕಾರ ಇವತ್ತು ಆಡಳಿತದಲ್ಲಿ ಬಿಗಿ ಹೊರಟೋಗಿದೆ. ಪಾಪ ಪರಮೇಶ್ವರ್ ಅವರು ಬಹಳ ಕತೆ ಹೇಳ್ತಾರೆ ಪ್ರತಿನಿತ್ಯ. ಏನೋ ಬಹಳ ಪಾರದರ್ಶಕವಾದಂಥ ಸರ್ಕಾರ ಕೊಡ್ತಾ ಇದ್ದೀವಿ, ಏನೋ ಹೈಟೆಕ್ ಇದೆಯಂತ. ಇದೇನು ಹೈಟೆಕ್ಕು? ಪರಮೇಶ್ವರ ಕೇಳ್ತೀನಿ, ಹೈಟೆಕ್ ಇದೇನಾ ಅವ್ರದ್ದು? ಪರಪ್ಪನ ಅಗ್ರಹಾರದಲ್ಲಿ ಹೈಟೆಕ್ ಮಾಡೋರಲ್ಲ, ಅದೇ ಅವರು ಹೈಟೆಕ್ ಆಡಳಿತನ? ಸರ್ಕಾರವೇ ಹೊಣೆ ಆಗಬೇಕು, ಬಟ್ ಸರ್ಕಾರವೇ ಇಲ್ವಲ್ಲ. ಗುಂಡಾಗಳ ಜೊತೆಗೆ ರೌಡಿಗಳ ಜೊತೆಗೆ ಅವನ ಫೋಟೋ ಹೊರಗೆ ಬರ್ತದೆ ಅಂತಂದ್ರ ಒಬ್ಬ ಕೊಲೆ ಆರೋಪಿದು ಇವ್ರು ಏನ್ ನಡೀತಾ ಇದೆ? ಸರ್ಕಾರ ನಡೆಸ್ತಾ ಇದ್ದಾರಾ ಅಥವಾ ಜನಸಾಮಾನ್ಯರಿಗಾಗಿ ಸರ್ಕಾರ ನಡೆಸ್ತಾ ಇದ್ದಾರಾ? ಇಂಥ ದುಡ್ಡಿದ್ದವರು, ವಶೀಲಿ ಇದ್ದವರು, ಇವ್ರ ಸಲುವಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ. ಕಾರಾಗೃಹ ಡಿಜಿಪಿ ಅವರು ಈಗ ಎನ್ಕ್ವೈರಿ ಮಾಡ್ತಾರೆ. ಇಷ್ಟು ದಿವಸ ಏನ್ ಮಾಡ್ತಾ ಇದ್ದಾರೆ ನೀವು? ಇದರಲ್ಲಿ ಸರ್ಕಾರ ಏನೋ ಸಂಚು ನಡೆಸ್ತಾ ಇದೆ, ಅವನನ್ನು ಬಿಡಬೇಕು ಅಂತ ಹೇಳಿ ಇದು ತೀವ್ರವಾಗಿ ನಾನು ಖಂಡಿಸ್ತೇನೆ. ವಿಪಕ್ಷಗಳ ಆರೋಪ ನಿರಾಕರಿಸಿರುವ ಸಚಿವರು ಫೋಟೋದ ಸತ್ಯಾಸತ್ಯತೆ ಪರಿಶೀಲಿಸಬೇಕು. ಸದ್ಯ ತನಿಖೆ ನಡೀತಾ ಇದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಜಾರಿಕೊಂಡಿದ್ದಾರೆ. ಯಾರಿಗೂ ಕೂಡ ಸೌಲಭ್ಯಗಳು ಕೊಡಬೇಕು ಅಂತ ಸರ್ಕಾರದ ಉದ್ದೇಶ ಇರೋದಿಲ್ಲ. ಕೆಲವು ಜನರಿಂದ ಇಡೀ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ. ಅದೇನಿದೆ, ಈಗಾಗಲೇ ಇಂಟರ್ನಲ್ ಎನ್ಕ್ವೈರಿ ಆಗಬೇಕಂತ ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ. ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಪರಮೇಶ್ವರ್ ಸಾಹೇಬ್ರು ಇರ್ಬೋದು ಅಥವಾ ನಮ್ಮ ಸರ್ಕಾರದಲ್ಲಿ ಯಾವುದೇ ಸಚಿವರು ಇರ್ಬೋದು, ಕಾನೂನನ್ನು ಉಲ್ಲಂಘನೆ ಮಾಡುವ ಪ್ರಶ್ನೆನೇ ಇಲ್ಲ. ಅದು ಯಾರೇ ಇರ್ಬೋದು. ಸಂವಿಧಾನ ಎಲ್ಲರಿಗೂ ಒಂದೇ, ಕಾನೂನು ಎಲ್ಲರಿಗೂ ಒಂದೇ. ಒಂದು ಫೋಟೋ ಇದಾಗಿದೆ, ಫೋಟೋ ಸತ್ಯಾಸತ್ಯನ ತಿಳ್ಕೊಬೇಕಾಗ್ತದೆ. ಮತ್ತು ಸತ್ಯ ಇದ್ರೆ ತುಂಬಿಸೋದ್ರೆ ಅವ್ರ ಮೇಲೆ ಯಾರು ಇದನ್ನೆಲ್ಲ ಇದು ಮಾಡ್ತಾರೆ ಅವ್ರ ಮೇಲೆ ಆ್ಯಕ್ಷನ್ ತಗೋತೀವಿ. ಇದು ಭಾಳಷ್ಟು ಕಡೆ ಇವತ್ತು ಕಂಪ್ಲೇಂಟ್ಸ್ ಬರ್ತಾ ಇದ್ದಾವೆ. ಹಿಂದೆ ಇದು ಮೊದಲೇ ಅಲ್ಲ, ಇವತ್ತು ಭಾಳಷ್ಟು ಕಡೆ ಕಂಪ್ಲೇಂಟ್ಸ್ ಬರ್ತಾ ಇದ್ದಾವೆ. ಹಿಂದೆ ನಾನೇ ಮೊನ್ನೆ ವಿಜಯಪುರನಲ್ಲಿ ಹೇಳಿದ್ದೆ. ಒಟ್ಟಾರೆ ದರ್ಶನ್ ರಾಜಾತಿಥ್ಯ ವಿಚಾರದಲ್ಲೂ ಸರ್ಕಾರ ಮತ್ತು ವಿಪಕ್ಷಗಳ ಆರೋಪ ಪ್ರತ್ಯಾರೋಪ ಶುರುವಾಗಿದೆ. ರಾಜಕೀಯವನ್ನ ಬದಿಗೊತ್ತಿ ಸರ್ಕಾರ ಸೂಕ್ತ ರೀತಿ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನ ಮಾಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.